ನಾವು ಆನ್ಲೈನ್ನಲ್ಲಿ ಏನೇನ್ ಮಾಡ್ತೀವಿ ಅದೆಲ್ಲ ನಿಜವಾಗ್ಲೂ ನಮ್ಮ ಕಂಟ್ರೋಲ್ನಲ್ಲಿದೆಯಾ? ನಾವು ಶೇರ್ ಮಾಡೋ ಪ್ರತಿಯೊಂದು ವಿಷಯವೂ ನಮ್ಮದೇ ಆಗಿ ಉಳಿಯುತ್ತಾ? ಇವತ್ತು ಈ ಪ್ರಶ್ನೆಗಳು ತುಂಬಾನೇ ಮುಖ್ಯ. ಬನ್ನಿ, ನಮ್ಮ ಡಿಜಿಟಲ್ ಲೈಫನ್ನು ಸ್ಮಾರ್ಟ್ ಆಗಿ ಸೇಫ್ ಆಗಿ ಹೇಗಿಟ್ಕೋಬಹುದು ಅನ್ನೋದನ್ನ ಈ ವಿಶ್ಲೇಷಣೆಯಲ್ಲಿ ನೋಡೋಣ. ಸರಿ, ಈ ಒಂದು ಇಂಟ್ರೆಸ್ಟಿಂಗ್ ಪ್ರಶ್ನೆಯೊಂದಿಗೆ ಶುರು ಮಾಡೋಣ. ಒಂದು ಕ್ಷಣ ಯೋಚನೆ ಮಾಡಿ. ಯಾರದ್ದಾದ್ರ ಫೋನ್ ಒಂದು ಪುಸ್ತಕ ಆಗಿದ್ರೆ ಅದು ಅವರ ಬಗ್ಗೆ ಯಾವ ಕಥೆ ಹೇಳ್ತಿತ್ತು? ಅದರಲ್ಲಿ ಖುಷಿಯಾದ ಫೋಟೋಗಳಿರ್ತವೆ, ಫ್ರೆಂಡ್ಸ್ ಜೊತೆಗಿನ ಮಾತುಕತೆ ಇರುತ್ತೆ, ಬಹುಶಃ ಯಾರಿಗೂ ಹೇಳದ ಸೀಕ್ರೆಟ್ಸ್ ಕೂಡ ಇರಬಹುದು. ನಿಜ ಹೇಳ್ಬೇಕಂದ್ರೆ ಆ ಪುಟ್ಟ ಡಿವೈಸ್ ಇದೆಯಲ್ಲ, ಅದರಲ್ಲಿ ನಮ್ಮ ಇಡೀ ಲೈಫ್ ಸ್ಟೋರಿಯೇ ಅಡಗಿರುತ್ತೆ ಅಲ್ವಾ? ಹಾಗಾದ್ರೆ ಇವತ್ತು ನಾವು ಮಾತಾಡೋ 5 ಮುಖ್ಯ ವಿಷಯಗಳು ಇವು. ಇದು ನಮ್ಮ ಡಿಜಿಟಲ್ ವರ್ಲ್ಡನ್ನ ಅರ್ಥ ಮಾಡ್ಕೊಳ್ಳೋಕ್ಕೆ ಒಂದು ಕ್ಲಿಯರ್ ರೋಡ್ ಮ್ಯಾಪ್ ಕೊಡುತ್ತೆ. ಸರಿ, ಹಾಗಾದ್ರೆ ಮೊದಲನೇ ವಿಷಯಕ್ಕೆ ಬರೋಣ. ಗೊತ್ತಾ, ನಮ್ಮೆಲ್ಲರಿಗೂ ಗೊತ್ತಿಲ್ಲದ ಹಾಗೆ ಆನ್ಲೈನಲ್ಲಿ ನಮ್ಮದೇ ಇನ್ನೊಂದು ರೂಪ ಇದೆ. ಅದು ಹೇಗೆ ಅಂತ ನೋಡೋಣ ಬನ್ನಿ. ಇದು ನಿಜಕ್ಕೂ ಒಂದು ಇಂಟ್ರೆಸ್ಟಿಂಗ್ ಐಡಿಯಾ. ನಮ್ಮೆಲ್ಲರ ಇನ್ನೊಂದು ವರ್ಷನ್ ಆನ್ಲೈನ್ನಲ್ಲಿ ಜೀವಿಸ್ತಾ ಇದೆ. ಅಂದ್ರೆ ನಾವು ಯಾವ ಪೋಸ್ಟ್ಗೆ ಲೈಕ್ ಕೊಡ್ತೀವಿ, ಏನ್ ಶೇರ್ ಮಾಡ್ತೀವಿ, ಯಾರ ಜೊತೆ ಮಾತಾಡ್ತೀವಿ, ಇದೆಲ್ಲ ಸೇರಿ ನಮ್ದೇ ಒಂದು ಆನ್ಲೈನ್ ಪರ್ಸನಾಲಿಟಿಯನ್ನೇ ಸೃಷ್ಟಿ ಮಾಡಿಬಿಡುತ್ತೆ. ಕಂಪನಿಗಳು ಇದೇ ಡೇಟಾವನ್ನು ಬಳಸ್ಕೊಂಡು ನಮಗೆ ಜಾಹೀರಾತುಗಳನ್ನು ತೋರಿಸ್ತವೆ. ಇದಕ್ಕೆ ಟೆಕ್ನಿಕಲ್ ಆಗಿ ಡಿಜಿಟಲ್ ಟ್ವಿನ್ ಅಥವಾ ಡಿಜಿಟಲ್ ಅವಳಿ ಅಂತನೂ ಕರೀತಾರೆ. ಇದು ಕೇವಲ ನಮ್ಮ ಆನ್ಲೈನ್ ವ್ಯಕ್ತಿತ್ವ ಅಷ್ಟೇ ಅಲ್ಲ, ಇದು ಬೇರೆಯವರಿಗೆ ನಮ್ಮ ಬಗ್ಗೆ ಒಂದು ಕಥೆಯನ್ನೇ ನಿರಂತರವಾಗಿ ಹೇಳ್ತಾ ಇರುತ್ತೆ. ಸೊ ನಮ್ಮ ಈ ಡಿಜಿಟಲ್ ಅವಳಿ ಹತ್ರ ಇರೋ ಇನ್ಫಾರ್ಮೇಷನ್ ಎಲ್ಲ ಒಂದು ದೊಡ್ಡ ನಿಧಿ ಇದ್ದ ಹಾಗೆ ಅಲ್ಲ. ಇದರ ಬಗ್ಗೆ ಇನ್ನೊಂದು ಸ್ವಲ್ಪ ಮಾತಾಡೋಣ. ಹೌದು, ನಮ್ಮ ಆನ್ಲೈನ್ ಮಾಹಿತಿ ಅನ್ನೋದು ಒಂದು ನಿಧಿಗಿಂತ ಕಮ್ಮಿನಲ್ಲ. ಹಾಗಾದ್ರೆ ಇಲ್ಲೊಂದು ದೊಡ್ಡ ಪ್ರಶ್ನೆ ಹುಟ್ಕೊಡುತ್ತೆ. ಈ ಬೆಲೆಬಾಳೋ ನಿಧಿಯ ಕೀಲಿ ಯಾರ ಕೈಯಲ್ಲಿರಬೇಕು? ನೋಡಿ, ಎಲ್ಲ ಇನ್ಫಾರ್ಮೇಷನ್ ಒಂದೇ ತರಹ ಇರಲ್ಲ. ಪಾಸ್ವರ್ಡ್, ಬ್ಯಾಂಕ್ ಡೀಟೇಲ್ಸ್, ಅಬ್ಬಬ್ಬಾ, ಅದು ನಮ್ಮ ಪರ್ಸನಲ್ ಲಾಕರ್ ಇದ್ದ ಹಾಗೆ. ಆದ್ರೆ ಒಂದು ಫನ್ನಿ ಮೀಮ್ ಅದನ್ನ ಫ್ರೆಂಡ್ಸ್ಗೆ ಕಳಿಸ್ದೇ ಇದ್ರೆ ಹೇಗೆ? ಸೊ ಯಾವ ಮಾಹಿತಿಯನ್ನ ಯಾರ ಜೊತೆ ಹಂಚ್ಕೋಬೇಕು ಅಂತ ನಿರ್ಧರಿಸೋದೇ ಆನ್ಲೈನ್ನಲ್ಲಿ ಸ್ಮಾರ್ಟ್ ಆಗಿರುವುದರ ಮೊದಲನೇ ಹೆಜ್ಜೆ. ಓಕೆ, ನಮ್ಮ ನಿಧಿಯನ್ನ ಸೇಫ್ ಆಗಿ ಇಟ್ಕೊಳ್ಳೋದು ಹೇಗೆ ಅಂತ ಗೊತ್ತಾಯ್ತು. ಆದ್ರೆ ಯಾರಿಂದ ಸೇಫ್ ಆಗಿ ಇಟ್ಕೋಬೇಕು? ಈಗ ಆನ್ಲೈನ್ ಜಗತ್ತಿನ ಇನ್ನೊಂದು ಸ್ವಲ್ಪ ಡಾರ್ಕ್ ಸೈಡ್ ನೋಡೋಣ. ಒಂದು ಮಾತು ನೆನಪಿಟ್ಕೊಳ್ಳೇಬೇಕು, ನಾಲೆಡ್ಜ್ ಈಸ್ ಪವರ್. ಅಂದ್ರೆ ಜ್ಞಾನವೇ ನಮ್ಮ ದೊಡ್ಡ ಶಕ್ತಿ. ಈ ಆನ್ಲೈನ್ ವಂಚನೆಗಳು ಯಾವುವು, ಅವು ಹೇಗೆ ಕೆಲಸ ಮಾಡ್ತವೆ ಅಂತ ನಾವು ತಿಳ್ಕೊಂಡ ತಕ್ಷಣ ಅವುಗಳ ಅರ್ಧ ಶಕ್ತಿ ಅಲ್ಲೇ ಖಾಲಿಯಾಗಿ ಹೋಗುತ್ತೆ. ಸೊ ಸಾಮಾನ್ಯವಾಗಿ ಕಾಣ್ಸಿಗೋ 4 ದೊಡ್ಡ ಆನ್ಲೈನ್ ಡೇಂಜರ್ಗಳ ಬಗ್ಗೆ ಒಂದೊಂದಾಗಿ ನೋಡೋಣ. ಇವುಗಳ ಬಗ್ಗೆ ತಿಳಿದುಕೊಳ್ಳೋದು ತುಂಬಾ ಮುಖ್ಯ. ಮೊದಲನೇದು ಸೈಬರ್ ವಂಚನೆ. ಇದು ತುಂಬಾ ಕಾಮನ್. ಇದರ ಒಂದೇ ಗುರಿ ನಮ್ಮ ಹಣ ಅಥವಾ ನಮ್ಮ ಪರ್ಸನಲ್ ಡೇಟಾವನ್ನ ಆನ್ಲೈನಲ್ಲಿ ಕದಿಯೋದು. ಎರಡನೇದು ಸೈಬರ್ ಕಿರುಕುಳ. ಇಲ್ಲಿ ಕೇವಲ ಹಣದ ವಿಷಯ ಅಲ್ಲ, ಆನ್ಲೈನಲ್ಲಿ ಬೆದರಿಕೆ ಹಾಕಿ ಬ್ಲ್ಯಾಕ್ ಮೇಲ್ ಮಾಡಿ ಒಬ್ರನ್ನ ಮಾನಸಿಕವಾಗಿ ಕಂಟ್ರೋಲ್ ಮಾಡೋಕೆ ಟ್ರೈ ಮಾಡೋದು. ಮೂರನೇದು ಡಿಜಿಟಲ್ ಬಂಧನ. ಇದು ಸಖತ್ ಟ್ರಿಕ್ಕಿ ಸ್ಕ್ಯಾಮ್. ಇದರಲ್ಲಿ ಸ್ಕ್ಯಾಮರ್ಗಳು ತಾವೇ ಪೊಲೀಸ್ ಅಥವಾ ಗವರ್ಮೆಂಟ್ ಆಫೀಸರ್ಸ್ ಅಂತ ಹೇಳ್ಕೊಂಡು ಕಾನೂನಿನ ಭಯ ತೋರಿಸಿ ಹಣ ಬಿಕ್ಕುತ್ತಾರೆ. ಮತ್ತು ನಾಲ್ಕನೇದು ಫೋಟೋ ಟ್ರ್ಯಾಪ್. ಇದು ನಂಬಿಕೆಗೆ ಮಾಡೋ ದ್ರೋಹ. ಮೊದಲು ತುಂಬ ನಂಬಿಕೆಯಿಂದ ಪರ್ಸನಲ್ ಫೋಟೋಗಳನ್ನ ಕೇಳೋದು, ಆಮೇಲೆ ಅದನ್ನೇ ವೆಪನ್ ಮಾಡಿಕೊಂಡು ಬ್ಲ್ಯಾಕ್ ಮೇಲ್ ಮಾಡೋದು. ಇದು ಪರ್ಸನಲ್ ಇನ್ಫಾರ್ಮೇಷನ್ ಶೇರ್ ಮಾಡೋದ್ರಲ್ಲಿರೋ ರಿಸ್ಕನ್ನ ಕ್ಲಿಯರ್ ಆಗಿ ತೋರಿಸ್ತಾ ಇದೆ. ಹಾಗಾದ್ರೆ ಈ ವಂಚನೆಗಳು ನಿಜವಾಗಿ ಹೇಗೆ ಕೆಲಸ ಮಾಡುತ್ತವೆ? ಬನ್ನಿ, ಇದರ ಹಿಂದಿರೋ 3 ಸಿಂಪಲ್ ಸ್ಟೆಪ್ಸ್ ನೋಡೋಣ. ನೋಡಿ, ಈ ವಂಚನೆ ಅನ್ನೋದು ಒಂದು ಚೈನ್ ರಿಯಾಕ್ಷನ್ ಥರ 3 ಹಂತಗಳಲ್ಲಿ ನಡೆಯುತ್ತೆ. ಫಸ್ಟ್, ಸೆನ್ಸಿಟಿವ್ ಇನ್ಫಾರ್ಮೇಷನ್ ಶೇರ್ ಆಗುತ್ತೆ. ಸೆಕೆಂಡ್, ಸ್ಕ್ಯಾಮರ್ ಅದನ್ನೇ ಬಳಸ್ಕೊಂಡು ಒಂದು ಬಲೆ ಬೀಸ್ತಾನೆ. ಫೈನಲಿ ಅದೇ ಇನ್ಫಾರ್ಮೇಷನ್ನಿಂದ ನಮ್ಮ ವಿರುದ್ಧವೇ ಆಟ ಆಡಲಾಗುತ್ತೆ. ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕಾಗಿರೋದು ಏನಂದ್ರೆ, ಈ ಚೈನನ್ನ ಮೊದಲನೇ ಸ್ಟೆಪ್ನಲ್ಲೇ ಕಟ್ ಮಾಡಬೇಕು. ಇದೆಲ್ಲವೂ ನಮ್ಮನ್ನ ಕೊನೆಯ, ಆದರ ಬಹುಶಃ ಅತಿ ಮುಖ್ಯವಾದ ಒಂದು ವಿಷಯಕ್ಕೆ ಕರ್ಕೊಂಡು ಬರುತ್ತೆ, ನಮ್ಮ ಡಿಜಿಟಲ್ ಹೆಜ್ಜೆಗುರುತು. ಡಿಜಿಟಲ್ ಹೆಜ್ಜೆಗುರುತು ಅಂದ್ರೆ ಸಿಂಪಲ್. ನಾವು ಆನ್ಲೈನ್ನಲ್ಲಿ ಏನೇ ಮಾಡಿದ್ರೂ, ಏನ್ ಹೇಳಿದ್ರೂ, ಏನ್ ಶೇರ್ ಮಾಡಿದ್ರೂ ಅದು ಅಲ್ಲೇ ಒಂದು ಗುರುತಾಗಿ ಉಳಿದುಬಿಡುತ್ತೆ. ಅಳಿಸೋಕೆ ಆಗದೇ ಇರೋ ಗುರುತು. ಈ ಒಂದು ವಾಕ್ಯವನ್ನ ಮನಸ್ಸಲ್ಲಿ ಇಟ್ಕೋಬೇಕು. ನಾವು ಆನ್ಲೈನ್ನಲ್ಲಿ ಏನ್ ಮಾಡಿದ್ರೂ ಅದು ಒಂದು ಗುರುತನ್ನು ಬಿಟ್ಟೋಗ್ತದೆ. ಈ ಗುರುತು ನಾವು ಅನ್ಕೊಂಡಿದ್ದಕ್ಕಿಂತ ತುಂಬಾನೇ ಹೆಚ್ಚು ಕಾಲ ನಮ್ಮನ್ನ ಫಾಲೋ ಮಾಡಬಹುದು. ಕೊನೆಗೆ ಪ್ರತಿಯೊಬ್ಬರೂ ತಮ್ಮನ್ನ ತಾವು ಕೇಳಿಕೊಳ್ಬೇಕಾದಂಥ ಪ್ರಶ್ನೆ ಇದು: ನಮ್ಮ ಡಿಜಿಟಲ್ ಹೆಜ್ಜೆಗುರುತು ನಮ್ಮ ಬಗ್ಗೆ ಎಂಥ ಕಥೆ ಹೇಳ್ತಿದೆ? ಆ ಕಥೆ ಹೇಗಿರಬೇಕು ಅಂತ ನಿರ್ಧರಿಸೋ ಜವಾಬ್ದಾರಿ ಸಂಪೂರ್ಣವಾಗಿ ನಮ್ದೇ ಆಗಿರುತ್ತೆ.